ನಮಸ್ಕಾರ ಎಲ್ರಿಗೂ. ಇವತ್ತು ಕೆಲವು ಅರ್ಥಪೂರ್ಣವಾದಂತಹ ಸ್ವಸ್ಥ ಸಮಾಜಕ್ಕೆ ಬೇಕಾಗುವಂತಹ ಹಾಗೂ ಸಂದೇಹಗಳನ್ನು ನಿವಾರಿಸುವಂತಹ ಒಂದಷ್ಟು ವೇದ ಮಂತ್ರಗಳನ್ನು ಗಮನಿಸೋಣಂತೆ. ಅರ್ಥಪೂರ್ಣವಾಗಿರುವಂಥದ್ದು, ಇವತ್ತಿಗೂ ಕೂಡ ಸೂಕ್ತ ಅಂತ ಹೇಳಿ ಅಂತ ಅನಿಸುವಂಥದ್ದು, ಸ್ವಸ್ಥ ಸಮಾಜಕ್ಕೆ ಬೇಕಾಗುವಂಥದ್ದು, ಸಂದೇಹ ನಿವಾರಕ. ಅಂದರೆ ನಮ್ಮಲ್ಲಿ ಏನೇನೋ ಒಂದಷ್ಟು ಕುತೂಹಲಕಾರಿ ಅಂಶಗಳಿರುತ್ತೆ, ಕೆಲವು ಪ್ರಶ್ನೆಗಳಿರುತ್ತೆ. ಅವನ್ನೆಲ್ಲ ಸ್ವಲ್ಪ ಪರಿಹಾರ ಮಾಡ್ಕೊಂಬಿಟ್ರೆ, ಹೌದಪ್ಪ, ನಾವು ಈ ಮಾರ್ಗದಲ್ಲಿ ನಮ್ಮ ಜೀವನವನ್ನು ಸಾಗಿಸಿಕೊಳ್ಳಬಹುದು ಅಂತ ಹೇಳಿ ಅಂತ ಅನಿಸುತ್ತೆ. ಹಾಗಾಗಿ ಅಂತಹ ಒಂದಷ್ಟು ಮಂತ್ರಗಳು. ಅಥರ್ವ ವೇದದ 12ನೇ ಕಾಂಡದ 3ನೇ ಸೂಕ್ತದ 48ನೆಯ ಮಂತ್ರ ಏನ್ ಹೇಳುತ್ತೆ ಅಂತಂದ್ರೆ, ಮಾಡಿದ್ದುಣ್ಣೋ ಮಹಾರಾಯ ಅಂತನ್ನುವಂತಹ ಕನ್ನಡದ ಗಾದೆ ಇದೆಯಲ್ಲ, ಅದನ್ನೇ ಹೇಳುತ್ತೆ. ಏನ್ ಹೇಳುತ್ತೆ ಅಂತ ಅಂದ್ರೆ, ನ ಕಿಲ್ಬಿಷಂ ನಾಧಾರೋ ಅಸ್ತಿನ ಯನ್ಮಿತ್ರೈಹಿ ಸಮಮಮಾನಯೇತಿ ಅನೂನಂ ಪಾತ್ರಂ ನಿಹಿತಂ ನ ಏತತ್ ಪಕ್ವಾರಂ ಪಕ್ವಃ ಪುನರಾವಿಶಾತಿ ಅಂತ. ಮಾಡಿದ್ದುಣ್ಣೋ ಮಹಾರಾಯ. ಭಗವಂತನ ಸೃಷ್ಟಿ ಹೇಗಿರುತ್ತೆ ಅಂತಂದ್ರೆ, ಆ ಸೃಷ್ಟಿಯಲ್ಲಿ ನಾವು ಯಾವುದೇ ಲೋಪದೋಷವನ್ನು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಸುಮ್ಮನೆ ಒಂದು ಸೂರ್ಯಮಂಡಲವನ್ನು ತೆಗೆದುಕೊಳ್ಳೋಣ. ಇವತ್ತಿಗೂ ಕೂಡ ಅದು ಎಷ್ಟು ವರ್ಷದಿಂದ ಸುತ್ತಾ ಇದೆಯೋ ಇವತ್ತಿಗೂ ಕೂಡ ಸುತ್ತಾ ಇದೆ. ಎಲ್ಲ ಗ್ರಹಗಳ ಸುತ್ತಾ ಇದೆ, ಸೂರ್ಯನ ಸುತ್ತಾ ಇದೆ. ಹಗಲು ರಾತ್ರಿ ಆಗುತ್ತೆ, ಮಾಸ ಅಯನ ಸಂವತ್ಸರಗಳು ಆಗ್ತಾ ಇರುತ್ತೆ. ಯಾವತ್ತಾದರೂ ವ್ಯತ್ಯಾಸ ಆಗಿದೆಯಾ? ಇಲ್ವಲ್ಲ. ಸಮುದ್ರದಲ್ಲಿನ ನೀರು ಯಾವತ್ತಾದ್ರೂ ಒಕ್ಕಹರಿತು ಅಂತನೂ ಆಗಿದೆಯಾ? ಇಲ್ವಲ್ಲ. ಅಷ್ಟು ಅಗಾಧವಾಗಿದೆಯಲ್ಲ. ಎಷ್ಟು ನದಿಗಳು ಬಂದು ಸೇರುತ್ತೆ. ಆ ನೀರಿನ ಚಕ್ರವನ್ನು ಗಮನಿಸಿ, ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಹೀಗೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಸುಮ್ಮನೆ ಒಂದ್ಸಲ ಇಡೀ ಸೃಷ್ಟಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ನಾನೇನೋ ಸ್ನೇಹಿತರನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ಮುನ್ನುಗ್ಗಿ ಏನೇನೋ ಮಾಡ್ಬಿಡ್ತೀನಿ ಅಂತನೋ ಹಾಗಿಲ್ಲ. ನ ಕಿಲ್ಬಿಷಂ ನಾಧಾರೋ ಅಸ್ತಿನ ಯನ್ಮಿತ್ರೈಹಿ ಸಮಮಮಾನ ಏತಿ. ಅಂದ್ರೆ ಕಿಲ್ಬಿಷಂ, ಇಲ್ಲಿ ಯಾವುದೇ ಒಂದು ನ್ಯೂನತೆಯನ್ನ ಕಂಡು ಹಿಡಿಯೋದಕ್ಕಾಗಲ್ಲ. ಇದಕ್ಕೆ ಆಧಾರವೂ ಬೇಕಾಗಿಲ್ಲ, ತನಗೆ ತಾನೇ ಆಧಾರ. ನೀರಿನ ಚಕ್ರಕ್ಕೆ ಯಾವ ಆಧಾರ ಬೇಕಾಗಿದೆ? ಮಳೆಯಾಗತ್ತೆ, ಕೆರೆ ಕುಂಟೆಗಳು ತುಂಬಿಕೊಳ್ಳುತ್ತೆ, ನದಿಯಾಗಿ ಹರಿಯುತ್ತೆ, ಸಮುದ್ರಕ್ಕೆ ಸೇರುತ್ತೆ, ಆವಿ ಆಗುತ್ತೆ, ಮೋಡ ಆಗುತ್ತೆ, ಮತ್ತೆ ಮಳೆ ಆಗುತ್ತೆ, ನೀರಿನ ಚಕ್ರ ಸಂಪೂರ್ಣವಾಗತ್ತೆ. ಯಾವ ಆಧಾರ ಬೇಕಾಗಿದೆ? ಅಂದ್ರೆ ಸೂರ್ಯ ಇದ್ದಾನೆ, ಅಂದ್ರೆ ಅದೆಲ್ಲವುದು ಇದೆಯಲ್ಲ, ವ್ಯವಸ್ಥಿತವಾಗಿ ಇದೆ ಅಂತ ಆಯ್ತಲ್ಲ. ಅನೂನಂ ಪಾತ್ರಂ ನಿಹಿತಂ, ಈ ಹೃದಯ ಕಮಲದಲ್ಲಿ ಒಂದು ಪಾತ್ರೆ ಇದೆ ಅಂತ. ಇದೆಲ್ಲ ಕಲ್ಪನೆ, ಸ್ವಸ್ಥ ಸಮಾಜಕ್ಕೆ ಬೇಕಾಗುವಂಥದ್ದು. ಆಗಲೇ ಹೇಳಿದೆ, ಸಂದೇಹ ನಿವಾರಕ. ಯಾವ್ದಾದ್ರು ಅನುಮಾನಗಳಿದ್ರೆ ಅದೆಲ್ಲ ನಿವಾರಣೆ ಮಾಡುವಂಥದ್ದು. ಅನೂನಂ ಪಾತ್ರಂ ನಿಹಿತಂ, ಒಡಕಿಲ್ಲ ತೂತಿಲ್ಲದ ಒಂದು ಪಾತ್ರೆ ಹೃದಯ ಕಮಲದಲ್ಲಿ ಇದೆಯಂತೆ. ಏತತ್ ಪಕ್ವಾರಂ ಪಕ್ವಃ ಪುನರಾವಿಶಾತಿ, ಆ ಪಾತ್ರೆಯಲ್ಲಿ ಯಾವ ಅಡಿಗೆ ಆಗುತ್ತೋ ಅದನ್ನ ನಾವು ತಿನ್ನಲೇಬೇಕು, ಇಲ್ಲದೇ ಇದ್ರೆ ಅದು ಅಟ್ಟಿಸ್ಕೊಂಡ್ಬಂದು ತಿನ್ನಿಸತ್ತೆ. ಮಾಡಿದ್ದುಣ್ಣು ಮಹಾರಾಯ. ಇಲ್ಲಿ ಎಷ್ಟೊಂದು ವಿಚಾರಗಳಿದೆ ಇದೊಂದು ವೇದ ಮಂತ್ರದಲ್ಲಿ ಅಂತಂದ್ರೆ. ಕರ್ಮ ಸಿದ್ಧಾಂತ ಇದೆ, ಮಾಡಿದ್ದುಣ್ಣೋ ಮಹಾರಾಯ ಇದೆ. ನಾವು ಮಾಡಿದ ಅಡಿಗೆನ ನಾವೇ ತಿನ್ಬೇಕು, ನಮ್ಮ ನಾವು ಮಾಡ್ಕೊಂಡಿದ್ದು ಆ ಫಲವನ್ನು ನಾವೇ ಉಣ್ಣಬೇಕು. ಇದನ್ನ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಸಮಾಜ ಎಷ್ಟು ಸುಂದರವಾಗಿರುತ್ತೆ ಅಂತ ಅನ್ನೋದು. ಇಲ್ಲಿ ದ್ವಂದ್ವ ಇಲ್ಲ, ನ ಕಿಲ್ಬಿಷಂ, ಲೋಪದೋಷಗಳು ಇಲ್ಲ. ನ ಆಧಾರ ಅಸ್ತಿ, ಬೇರೆ ಆಧಾರ ಬೇಕಾಗಿಲ್ಲ, ಸ್ವಯಂ ತನಗೆ ತಾನೇ ಆಧಾರ. ಹೇಗೆ ಅಂತ ಅನ್ನೋದನ್ನು ಗಮನಿಸ್ಕೋಬಹುದು. ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳಿ ಅಂತ ಪುರುಷ ಸೂಕ್ತದಲ್ಲಿ ಬರುತ್ತೆ. ಅಂದ್ರೆ ಸಾವಿರಾರು ಕಣ್ಣುಗಳಿಂದ, ಸಾವಿರಾರು ಕೈಗಳಿಂದ ಎಲ್ಲ ನೋಡ್ತಿರ್ತಾನೆ ಭಗವಂತ ಅಂತ, ಭಗವಂತನ ಸ್ವರೂಪವನ್ನು. ಅತ್ಯತ್ಯಷ್ಟ ದಶಾಂಗುಲಂ, ನೀವು ಏನೇ ವರ್ಣನೆ ಮಾಡಿದ್ರು 10 ಅಂಗುಲ ಎತ್ತರವಾಗಿರ್ತಾನೆ ಅಂತ ಹೇಳಿ ಅಂತ. ಅಂದ್ರೆ ಅಷ್ಟು ಕಣ್ಣುಗಳಿಂದ ನೋಡ್ತೀಯಾನೆ ಅಂತ ಹೇಳಿ ಅಂತ ಅನ್ಸುತ್ತೆ. ನಾವು ಈಗ CCTV ಕ್ಯಾಮ್ರಾಗಳನ್ನೆಲ್ಲ ಹಾಕೊಂಡಿರಲ್ವಾ? ರಸ್ತೆಗೂ ಇದೆ, ಎಲ್ಲ ಮಾಲ್ಗಳಲ್ಲೂ ಇದೆ, ಎಲ್ಲ ಅಂಗಡಿಗಳಲ್ಲೂ ಇದೆ, ಸ್ಕೂಲ್ ಕಾಲೇಜುಗಳಲ್ಲಿದೆ, ಎಲ್ಲಾ ಕಡೆನೂ ಇದೆ. ಈ ನೀವು CCTVಯ ಕಣ್ಗಾವಲಿನಲ್ಲಿ ಇದ್ದೀರಿ ಅಂತ ಹೇಳಿ ಅಂತ ಅಲ್ಲಲ್ಲಿ ಬೋರ್ಡ್ ಇರುತ್ತೆ. ಅದೇ ತರ ಭಗವಂತನದ್ದು CCTV ಇಡೀ ಪ್ರಪಂಚವನ್ನೆಲ್ಲ ಗಮನಿಸ್ತಾ ಇದೆ ಅಂತ ಅನ್ನುವಂಥದ್ದನ್ನು ನಾವೇನಾದ್ರೂ ಕಲ್ಪನೆ ಮಾಡ್ಕೊಂಡ್ಬಿಟ್ರೆ, ಅವನೊಬ್ಬ ಸೂಪರ್ ಕಂಪ್ಯೂಟರ್.
ಇಲ್ಲಿಂದ ಅಲ್ಲಿಂದ ಏನೇನು ಗಮನಕ್ಕೆ ಹೋಗುತ್ತೋ, ಇಲ್ಲಿಂದ ಯಾವ್ಯಾವ ಸಿಗ್ನಲ್ಗಳು ಹೋಗುತ್ತೋ ಅಲ್ಲಿಗೆ ಹೋಗುತ್ತೆ, ತಲುಪುತ್ತೆ, ರಿಸೀವರು ಟ್ರಾನ್ಸ್ಮಿಟರ್ ಎಲ್ಲ ಇದೆ ಅಂತ ಹೇಳಿತ್ತು. ಅದಲ್ಲೆಲ್ಲೋ ರೆಕಾರ್ಡ್ ಆಗ್ತಾ ಇದೆ, ಕ್ಲೌಡಲ್ಲಿ ರೆಕಾರ್ಡ್ ಆಗುತ್ತೋ, ದೊಡ್ಡ ಹಾರ್ಡ್ ಡಿಸ್ಕ್ ಇದೆಯೋ, ಏನೋ ಒಂದು ಇರಲಿ, ಕಲ್ಪನೆ ಚೆನ್ನಾಗಿದೆ. ಆ ವ್ಯವಸ್ಥೆ ವ್ಯವಸ್ಥಿತವಾಗಿ ಅವನು ಇರುತ್ತೋ ಬಿಡುತ್ತೋ ಅಂತೂ ರೆಕಾರ್ಡ್ ಆಗ್ತಾ ಇರುತ್ತೋ ಎಲ್ಲಾವುದು CCTV ಯಾವಾಗ ಬೇಕಾದ್ರೂ ಹೋಗಿ ನೋಡ್ಕೋಬೋದ ಎಲ್ಲೇನಾಗಿದೆ ಅಂತ ಹೇಳಿ ಅಂತ. ಆ ತರಹ ಅವನ ಸಿಸ್ಟಮ್ ಅಂತ ಹೇಳಿದ್ದು. ಅನೂನಂ ಪಾತ್ರಂ ನಿಹಿತಂ, ಕದ್ದು ಮುಚ್ಚಿ ಏನೂ ಮಾಡಕ್ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಏನು ಕೆಲಸ ಮಾಡ್ತೀವೋ ಅದೆಲ್ಲ ಅದರಲ್ಲಿ ಬೀಳುತ್ತೆ. ಆ ಹೃದಯ ಕಮಲದಲ್ಲಿ ಅಲ್ಲಿ ಇರುತ್ತಲ್ಲ ಪಾತ್ರೆ, ಅಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವೋ ಕೆಟ್ಟ ಕೆಲಸ ಮಾಡ್ತೀವೋ ಅದು ಅದರೊಳಗೆ ಬೀಳುತ್ತೆ. ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆ ಅಡಿಗೆ ತಯಾರಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಅಡಿಗೆ ತಯಾರಾಗುತ್ತೆ. ಅಂದ್ರೆ ಈ ಭಗವಂತನ ವ್ಯವಸ್ಥೆ ಹೇಗಿದೆ ನೋಡಿ. ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ, ಅಟ್ಟಿಸ್ಕೊಂಡು ಬಂದು ತಿನ್ಸುತ್ತೆ. ನಾವೇ ತಾನೇ ಮಾಡಿದ್ದು, ನಾವೇ ಊಟ ಮಾಡಬೇಕು. ಪ್ರತಿಯೊಬ್ಬರ ಹತ್ರನೂ ಇದೆಯಲ್ಲ, ಅವ್ರವ್ರು ಮಾಡಿದ್ದ ಅಡಿಗೆ ಅವ್ರವರೇ ಊಟ ಮಾಡ್ಬೇಕು, ಇನ್ನೊಬ್ರಿಗೆ ಯಾಕೆ ತಿನ್ನಿಸ್ಬೇಕಾಗತ್ತೆ? ಅಂದ್ರೆ ಎಷ್ಟು ಚೆನ್ನಾಗಿರುವಂತಹ ಒಂದು ವೇದ ಮಂತ್ರ ಇದು, ಮಾಡಿದ್ದುಣ್ಣು ಮಹಾರಾಯ. ಹಾಗಾದ್ರೆ ನಾವು ಈ ಕರ್ಮ ಫಲವನ್ನು ನಾವೇ ಅನುಭವಿಸ್ಬೇಕಾ? ಅದರಿಂದ ಪಾರಾಗೋದು ಹೇಗೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೂ ವೇದ ಮಂತ್ರಗಳೇ ಉತ್ತರ ಹೇಳುತ್ತೆ. ಗಾಯತ್ರಿ ಮಂತ್ರ ಅಥವಾ ಸಾವಿತ್ರಿ ಮಂತ್ರ ಅಂತಿದೆ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ 106 ಅರ್ಥಗಳಿದೆ. ನನ್ನ ಹತ್ರನೇ ಹೆಚ್ಚು ಕಡಿಮೆ ಒಂದು 9-10 ಪುಸ್ತಕ ಇದೆ. 10 ತರಹದ ಅರ್ಥಗಳಿದೆ. ತುಂಬಾ ಚೆನ್ನಾಗಿದೆ, ಏನು ಆಕ್ಷೇಪಣೆ ಏನಿಲ್ಲ. ಅಂದ್ರೆ ಈ ಸಂಸ್ಕೃತ ವೇದ ಭಾಷೆದ ವಿಶೇಷತೆಯೇ ಅದು. ಒಂದೇ ಪದಕ್ಕೆ 16 ಅರ್ಥಗಳಿರುತ್ತೆ. ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸರಿ. ಅದಲ್ಲೇ ವೇದಕ್ಕೆ ಷಡಂಗಗಳ ವ್ಯವಸ್ಥೆ ಇದೆ. 6 ಅಂಗಗಳು, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ ಅಂತೆಲ್ಲ ಅಂತ ಹೇಳಿ ಇದೆ. ಅದರ ಪ್ರಕಾರ ಹೋಯ್ತು ಅಂದ್ರೆ ಸರಿಯಾದಂತಹ ಅರ್ಥ ಬರುತ್ತೆ. ಇಲ್ಲಿ ತತ್ ಸವಿತುರ್ವರೆಣ್ಯಂ, ಆ ಸವಿತು ಅಂದ್ರೆ ಸರ್ವ ಸೃಷ್ಟಿಯ ಕರ್ತನಾದ ಭಗವಂತನ, ವರೆಣ್ಯಂ ಅಂತಂದ್ರೆ ಶ್ರೇಷ್ಠನಾದ, ವರ್ಣೀಯನಾದ, ನಾವು ಅವನನ್ನು ಆರಿಸಿಕೊಳ್ಳುವಂತಹ, ಬರ್ಗಃ ದುಃಖ ಮೂಲವಾದಂತಹ ಪಾಪಗಳನ್ನು ಮೂಲದಲ್ಲೇ ಸುಡುವಂತಹ ಒಂದು ಶಕ್ತಿ ಅದು ಭಗವಂತನಲ್ಲಿದೆ. ನಾವು ಆ ಶಕ್ತಿಯನ್ನ ಪಡೆದುಕೊಳ್ಳಬೇಕಾಗಿತ್ತು. ಅದಕ್ಕೆ ಧಿಯೋಯೋನ ಪ್ರಚೋದಯಾತ್, ನಮ್ಮ ಬುದ್ಧಿಶಕ್ತಿಯನ್ನ ಆ ನಿಟ್ಟಿನಲ್ಲಿ ಪ್ರಚೋದಿಸು ಅಂತ ಪ್ರತಿದಿನ 108 ಸಲನೋ 1008 ಸಲನೋ ಹಗಲು ರಾತ್ರಿ ಕೇಳ್ಕೊತಾನೇ ಇರ್ತೀವಿ. ದೇವಸ್ಯ ಪ್ರಕಾಶಮಯನೋ ಪರಿಶುದ್ಧನೋ ಆದ ಸರ್ವ ಸುಖಪ್ರದನಾದಂತಹ ಭಗವಂತನಿಗೆ ಅನೇಕ ವಿಶೇಷಣಗಳನ್ನು ಹೇಳ್ತೀವಿ ನಾವು. ಯಾಕೆಂದ್ರೆ ಆ ವಿಶೇಷಣಗಳು, ಆ ಗುಣಗಳನ್ನ ನಾವು ಕೂಡ ಒಂದಷ್ಟು ನಮ್ಮಲ್ಲಿ ಇಳಿಸ್ಕೊಂಡ್ರೆ ನಮ್ಮ ಜೀವನವು ಸುಖವಾಗಿರುತ್ತೆ ಅಂತ. ಧೀಮಹಿ, ಧಾರಣೆ ಮಾಡ್ತೀವಿ ಏನನ್ನ ಅಂತ. ಆ ಸವಿತೃ ದೇವನಾದ ಪರಮೇಶ್ವರನು, ಅವನ ತೇಜಸ್ಸು ನಹ ನಮ್ಮಲ್ಲಿ ಧಿಯ ಬುದ್ಧಿಶಕ್ತಿಗಳನ್ನ ಪ್ರಚೋದಿಸಲಿ. ಹೇಗೆ, ಎಂತಹ ಶಕ್ತಿಯನ್ನು ಪ್ರಚೋದಿಸಲಿ? ಬರ್ಗಃ, ಪಾಪವನ್ನ ಮೂಲದಲ್ಲಿ ಯಾವುದೇ ಒಂದು ಕ್ರಿಯೆ ಆಗಬೇಕಾದ್ರೆ 3 ಹಂತಗಳಿದೆ. ಒಂದು, ತಲೆಯಲ್ಲಿ ಯೋಚನೆ ಬರಬೇಕು. ಎರಡನೇದು, ಮಾತಲ್ಲಿ ಆಚೆಗೆ ಬರಬೇಕು. ಆ ಯೋಚನೆ ಮಾತಿಗೆ ಕನ್ವರ್ಟ್ ಆಗಬೇಕು. ಆಮೇಲೆ ಕ್ರಿಯೆ ಆಗಬೇಕು ಕೈಯಿಂದ. ನನಗೆ ನಾನೇ ಮಾಡ್ಕೊಳ್ಳೋದಾದ್ರೆ ನನಗೆ ನಾನೇ ಹೇಳ್ಕೋಬೇಕು, ಇಂತಹ ಕೆಲಸವನ್ನು ಮಾಡು, ಒಳ್ಳೆ ಕೆಲಸ ಅಂತ ಹೇಳಿ ಅಂತ. ಅಕಸ್ಮಾತ್ ಬೇರೆಯವ್ರಿಗಾಯ್ತು ಅಂತಂದ್ರೆ ಬೇರೆಯವ್ರಿಗೆ ಹೇಳಬೇಕು. 3 ಹಂತಗಳಲ್ಲಿ ಒಂದು ಕ್ರಿಯೆ ಸಂಪೂರ್ಣವಾಗುತ್ತೆ. ಕೆಟ್ಟ ಕೆಲಸವಾಗಿದ್ರೆ, ಯಾರಿಂದನೋ ಮಾಡಿಸೋದಾಗಿದ್ರೆ, ಅಲ್ಲಿಗೆ ಯಾವ ತರಹ ನಮ್ಮ ಭಾರತೀಯ ಚಿಂತನೆ ಇದೆ. ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ, ಮಾಡಿದ್ದುಣ್ಣೋ ಮಹಾರಾಯ ಅಂತಂದ್ರೆ ನಮ್ಮ ಚಿಂತನೆಯು ಪಾಪದಾಯಕವಾಗಿತ್ತು ಅಂತಂದ್ರೆ ಅದನ್ನು ಉಣ್ಣಲೇಬೇಕು ಕರ್ಮಫಲ. ಅದಕ್ಕೆ ತಕ್ಕಂತೆ ನಾವು ಎಂತಹ ಕೆಲಸವನ್ನು ಮಾಡಿದೀವೋ ತಕ್ಕಂತೆ ಭಗವಂತನ ಸಿಸ್ಟಮ್ ಯಾರು ತಪ್ಸಕ್ಕಾಗದೇ ಇಲ್ಲ. ಬರೀ ಚಿಂತನೆಯಲ್ಲಿತ್ತ ಅದಕ್ಕೆ ತಕ್ಕಂತಹ ಒಂದು ಕರ್ಮಫಲ ಆಯ್ತಾ. ಮಾತಿಂದ ಇನ್ನೊಬ್ರಿಗೆ ಹೇಳಿದ್ಯಾ ಅದಕ್ಕೆ ತಕ್ಕಂಥದ್ದು. ಕ್ರಿಯೆನೂ ಆಗೋಯ್ತಾ, ಪೂರ್ತಿ ಮುಳುಗೋಯ್ತು ಅಂತನ್ನೋ ಹಾಗೆ. ಬ್ರಸ್ಜಪಾಕೆ ಅಂತನ್ನುವಂಥದ್ದು ಅದು ಪಾಪದ ಮೂಲ. ಅದನ್ನು ಸುಡುವಂತಹ ಶಕ್ತಿ ಅದು ಭಗವಂತನಲ್ಲಿ ಇದೆ ಅಂತ ಹೇಳಿ ಅಂತ. ಆ ಶಕ್ತಿಯನ್ನು ನನಗೆ ಕರುಣಿಸು, ಅಂತಹ ಶಕ್ತಿ ನನ್ನಲ್ಲೂ ಇದೆ. ನಾನು ಅದನ್ನು ಪ್ರಚೋದನೆಗೊಂಡ್ಬಿಟ್ಟು ಇನ್ನು ಮುಂದೆ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಯೋಚನೆಯನ್ನೇ ಮಾಡೋದಿಲ್ಲ ಅಂತ ನಾವು 106 ಸಲ 1006 ಸಲ ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಹೇಳ್ತೀವಿ. ಈ ಬರ್ಗಸ್ ಅನ್ನುವಂತಹ ಶಕ್ತಿ ಭಗವಂತನಲ್ಲಿ ಯಾಕಿದೆ ಅಂತಂದ್ರೆ ಇದು ಒಂದು ಕಲ್ಪನೆಯೇ. ಭಗವಂತನ ಸ್ವರೂಪ ಎಂಥದ್ದಿರ್ಬೋದು, ಅದು ಕಣ್ಣಿಗೆ ಕಾಣಲ್ಲ ನಮಗೆ, ಆದರೆ ಭಗವಂತನ ಸೃಷ್ಟಿ ಇದೆ ಅಂತ ಅನ್ನೋದು ನಮಗೆ ಗೊತ್ತು. ಬೇಕಾದಷ್ಟು ವೇದ ಮಂತ್ರಗಳಲ್ಲಿ ಕಳೆದ ವಾರನೂ ಹೇಳುವಾಗ ಹೇಳಿದ್ದೆ. ದೇವಸ್ಯ ಕಾವ್ಯಂ ಪಶ್ಯ ನಮಮಾರನ ಜೀರಿಯತಿ ಅಂತ. ಭಗವಂತನನ್ನ ಕಾಣಕ್ಕಾಗಲ್ಲ, ಆದ್ರೆ ಅವನ ಕೆಲಸವನ್ನ ನೋಡು. ಗಾಳಿಯನ್ನ ನಾವು ಕಾಣಕ್ಕಾಗಲ್ಲ, ಆದ್ರೆ ಉಸಿರಾಡ್ತಾ ಇದೀವಲ್ಲ, ಗಾಳಿ ಇದೆ ಅಂತ ಗೊತ್ತಲ್ಲ. ಇಂಥವು ಬೇಕಾದಷ್ಟಿದೆ.
ಯಜುರ್ವೇದದ ಹೇಳುತ್ತೆ 40ನೇ ಅಧ್ಯಾಯದಲ್ಲಿ 8ನೇ ಮಂತ್ರ, ಅದು ಈಶಾವಾಸ್ಯ ಉಪನಿಷತ್ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಭಗವಂತನ ಸ್ವರೂಪವನ್ನು ವರ್ಣಿಸಲಾಗಿದೆ. ಭಗವಂತನ ಸ್ವರೂಪ ಯಾಕೆ ಬೇಕಾಗಿತ್ತು ಅಂದರೆ ಕೇಳ್ಕೊಂಡಿದ್ದಾನೆ. ನಮ್ಮ ಒಂದು ಸಮಾಧಾನಕ್ಕೋಸ್ಕರ ಪ್ರಶ್ನೆಗಳನ್ನ ಕೇಳ್ಕೊಂಡು ಮಾನವ ಅವನಿಗೋಸ್ಕರ ಅವನಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ. ಪ್ರಶ್ನೆಗಳನ್ನು ಕೇಳಿ ಪರಿಹಾರವನ್ನು ಪಡೆಯುವಂತಹ ಶಕ್ತಿ ಇದೆ. ಹಾಗಾಗಿ ಪ್ರಶ್ನೆಗಳನ್ನು ಕೇಳ್ಕೊಂಡ ಭಗವಂತ. ಕಾರ್ಯಕಾರಣ ಸಂಬಂಧ ಇಂತಹ ಯಾವುದೇ ಒಂದು ಕೆಲಸ, ಈ ಒಂದು ಮೇಜು ಕುರ್ಚಿ ಅಥವಾ ಕಪಾಟು ಹಿಂದಿರೋದು ಅದೆಲ್ಲ ಇದೆ ಅಂತಂದ್ರೆ ಯಾರೋ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಅದ್ರ ಹಿಂದೆ, ಈ ಸೃಷ್ಟಿಯ ಹಿಂದೆ ಭಗವಂತ ಇದ್ದಾನೆ ಅಂತ ನಮ್ಮ ಕಲ್ಪನೆ ಇರಲಿ. ಅದು ಸ್ವಸ್ಥ ಸಮಾಜಕ್ಕೆ ಬೇಕಾಗುದು. ಏನ್ ಹೇಳುತ್ತೆ? ಸಪರ್ಯಗ ಶುಕ್ರಂ ಅಕಾಯಂ ಔರುಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ದಂ ಕವಿಹಿ ಮನೀಷಿ ಪರಿಭೂಹು ಸ್ವಯಂಭೂಹು ಯಥಾ ತತ್ಯತೋರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ. ಇಟ್ಟುದ್ದ ಮಂತ್ರ ಯಾಕೆ ಬೇಕಿತ್ತಪ್ಪ ಅನ್ಸುತ್ತೆ ಅಂದ್ರೆ ಅಲ್ಲಿ ಎಲ್ಲ ಭಗವಂತನ ಗುಣಗಳನ್ನು ಅಷ್ಟನ್ನು ವಿವರಣೆ ಮಾಡಲಾಗಿದೆ. ಅಂದ್ರೆ ಭಗವಂತನ ವಿವರಣೆ ಮಾಡೋದಕ್ಕೆ ಇಷ್ಟು ಪದಗಳು ಬೇಕಾಯ್ತು, ಸಾಲವು. ಆದ್ರೂ ಕೂಡ ಏನು? ಸಪರ್ಯಗಾತ್ ಪರ್ಯಗಾತ್, ಎಲ್ಲಕ್ಕಿಂತ ಮೇಲಿದ್ದಾನೆ. ಆಗ್ಲೇ ಹೇಳ್ದಂಗೆ ಅತ್ಯತ್ಯಷ್ಟ ದಶಾಂಗುಲಂ ಅಂತ. ನಾವು ಏನೇ ವರ್ಣನೆ ಮಾಡಿದ್ರು ಅದಕ್ಕೆ, ಯಾಕೆಂದ್ರೆ ಬ್ರಹ್ಮಾಂಡ ಎಷ್ಟು ದೊಡ್ಡದು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ವಾಯೋಜರನ್ನ 1979ರಲ್ಲೂ 97ರಲ್ಲೂ ಏನೋ ಹಾರ್ಬಿಟ್ಟಿದ್ದಾರೆ. ಇದು ಇನ್ನೂ ಹೋಗ್ತಾನೆ ಇದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದೆಯೋ ಏನೋ, ಇನ್ನೂ ಗೊತ್ತಾಗಿಲ್ಲ ಏನೇನು ಬ್ರಹ್ಮಾಂಡ ಎಷ್ಟಿದೆ ಅಂತ. ಪರಿಭೂಹು ಅಕಾಯಂ ಔರಣಂ, ನಮ್ಮ ತರಹ ಒಂದು ವರ್ಣನೆ ಮಾಡೋಕ್ಕಾಗಲ್ಲ. ಅನ್ಕೋತೀವಿ ಅವನು ಒಬ್ಬ ಸೂಪರ್ ಹ್ಯೂಮನ್ ಅಂತ ಅನ್ಕೋತೀವಿ ಅಷ್ಟೇನೆ. ಆದ್ರೂ ಕೂಡ ಅಂದ್ರೆ ಅವನ ಕೈ ಎಷ್ಟು ದೊಡ್ಡದಿರ್ಬೋದು, ಕಣ್ಣುಗಳು ಎಷ್ಟಿರ್ಬೋದು ಅಂತ ಹಿಂಗೆಲ್ಲ ನಮ್ಮ ಒಂದು ಬುದ್ಧಿಶಕ್ತಿಗೆ ತಕ್ಕಂತೆ ಅನ್ಕೋತೀವಿ. ಔರಣಂ ಅಸ್ನಾವಿರಂ ಅಂತ, ನಮ್ಗತ ನರನಾಡಿಗಳು ಈ ಥರದ್ದೆಲ್ಲ ಇಲ್ಲ ಭಗವಂತನಿಗೆ. ಶುದ್ಧಂ, ಯಾವಾಗಲೂ ಶುದ್ಧವಾಗಿರ್ತಾನೆ. ಅಪಾಪವಿದ್ದಂ, ಪಾಪಕೃತ್ಯವನ್ನು ಅವನು ಮಾಡೋದೇ ಇಲ್ಲ. ಕವಿಹಿ, ಎಲ್ಲವನ್ನೂ ತಿಳಿದವನು. ಸರ್ವಜ್ಞ. ಮನೀಷಿಹಿ, ಇನ್ನೂ ಹೆಚ್ಚಿನದಾದಂತಹ ತಿಳುವಳಿಕೆ ಉಳ್ಳವನು. ಸ್ವಯಂಭೂಹು, ತನಗೆ ತಾನೇ ಇದ್ದಾನೆ, ಯಾರ ಸಹಾಯವೂ ಬೇಕಾಗಿಲ್ಲ. ಶಾಶ್ವತೀಭ್ಯ ಸಮಾಭ್ಯ ಅಂತ ಹೇಳಿ ಅಂತ. ಹೀಗೆ ಇಂತಹ ಭಗವಂತ ಹಾಗಿದ್ದಾಗ ನಾವು ಏನನ್ನಾದರೂ ಬೇಡಬೇಕು ಅಂತಂದ್ರೆ ಯಾರ ಹತ್ರ ಇದೆಯೋ ಅವರನ್ನ ತಾನೇ ನಾವು ಕೇಳಬೇಕು. ಭಗವಂತನಲ್ಲಿ ಎಲ್ಲವೂ ಇದೆ. ಹಾಗಾಗಿ ಅಂತಹ ಭಗವಂತನನ್ನ ನಾವು ಬೃಹಸ್ಜಪಾಕೆ ಬರ್ಗಹ ಅನ್ನುವಂತಹ ಶಕ್ತಿಯನ್ನ ನಮಗೆ ಕರುಣಿಸು, ಪ್ರಚೋದಿಸು, ಇದೇ ನಮ್ಮಲ್ಲಿ ಪ್ರಚೋದನೆ ಮಾಡು ಅಂತ ಹೇಳಿ ಇಂಥ ಗಾಯತ್ರಿ ಮಂತ್ರ. ಇದು ಒಂಥರ ರಾಷ್ಟ್ರಗೀತೆ ತರ ಆಗ್ಬೇಕಾಗಿತ್ತು. ಅಂದ್ರೆ ಎಲ್ಲವನ್ನು ಹೇಳಿದ್ರೆ ಬಾಯ್ಪಾಠ ಆಗ್ಬಿಟ್ಟಿದ್ದಿದ್ರೆ ನಮ್ಗಿದು ಹೇಳಬೇಕು ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ಎಲ್ಲ ನರನಾಡಿಗಳಲ್ಲಿ, ನಮ್ಮ ನಡತೆಯಲ್ಲಿ, ನಿತ್ಯ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕಾಣ್ತಾ ಇತ್ತು. ಇದು ಹಾಗಾಯ್ತು ಅಂತಂದ್ರೆ ಕರ್ಮಫಲ ಸಿದ್ಧಾಂತ ಅಂದ್ರೆ ಯಾರೋ ಒಬ್ಬ ಭಗವಂತ ಅಲ್ಲೆಲ್ಲೋ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮೂಲಕ, ಯಾವುದೋ CCTV ಮೂಲಕ ಏನನ್ನೋ ನೋಡ್ಬಿಟ್ಟು ಏನೋ ಶಿಕ್ಷೆ ಕೊಟ್ಬಿಡ್ತಾನೆ ಅಂತ ಹಾಗಿಲ್ಲ, ಅನ್ಕೊಳ್ಳೋ ಹಂಗೆ ಇಲ್ಲ. ಯಾಕೆಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ನಿಯಮಬದ್ಧವಾಗಿದೆ, ವ್ಯವಸ್ಥಿತವಾಗಿದೆ. ಆ ವ್ಯವಸ್ಥೆಯ ಮೂಲಕವೇ ತನಗೆ ತಾನೇ ಎಲ್ಲ ನಿರ್ಧಾರ ಆಗೋಗುತ್ತೆ. ಕಂಪ್ಯೂಟರೈಸ್ಡ್. ಅದಕ್ಕೆ ಏನು ಅಂತಂದ್ರೆ ಋಗ್ವೇದದ ಒಂದು ಮಂತ್ರ ಹೇಳತ್ತೆ, ಅಪ್ರಾಂ ರಜಾಂಸಿ ದಿವ್ಯಾನಿ ಪಾರ್ಥಿವ ಶ್ಲೋಕಂ ದೇವಕ್ರಣತೆ ಸ್ವಾಯಧರ್ಮಣೆ ಪ್ರಬಾಹು ಅಸ್ರಾಕ್ ಸವಿತಾ ಸವೀಮನಿ ನಿವೇಶಯನ್ ಪ್ರಸವನ್ನೊತ್ತು ಬಿರ್ಜಗತ್ ಅಂತ ಹೇಳಿ ಅಂತ. ಅಂದ್ರೆ ಈ ದೇವ ಅಂದ್ರೆ ಭಗವಂತ ಇದಾನಲ್ಲ, ಸರ್ವಧಾತೃ ಸರ್ವಶಕ್ತ ಭಗವಂತ ಇದಾನಲ್ಲ, ಅವನು ಹೇಗಿದ್ದಾನೆ ಅಂತಂದ್ರೆ ದಿವ್ಯಾನಿ ಪಾರ್ಥಿವ ರಜಾಂಸಿ, ದಿವ್ಯ ಲೋಕಗಳಲ್ಲಿ ಎಲ್ಲ ಇದ್ದನು ಕೂಡ ವ್ಯಾಪಕವಾಗಿದ್ದರೂ ಕೂಡ ಸ್ವಾಯಧರ್ಮಣೆ, ತನ್ನ ಧರ್ಮದ ಪ್ರಚಾರಕ್ಕಾಗಿ ಶ್ಲೋಕಂ ಕೃಣತೆ, ಮಂತ್ರವನ್ನು ಮಾಡಿ ಪ್ರಕಟಪಡಿಸ್ಬಿಟ್ಟಿದ್ದಾನೆ ನಮಗೆ. ಡೂಸ್ ಅಂಡ್ ಡೋಂಟ್ಸ್ ಎಲ್ಲದೂ ಕೂಡ ಸೃಷ್ಟಿನಲ್ಲಿದೆ, ಗೊತ್ತಾಗುತ್ತೆ ನಮಗೆ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿ ಅಂತ. ನೀರಿನ ಚಕ್ರವನ್ನು ನೋಡಿದಾಗ ಆಗ್ಲಿಂದಲೂ ಉದಾಹರಣೆ ಕೊಡ್ತಾ ಇದ್ದಾನೆ ನೋಡಿ, ನಾವು ಹೇಗೆ ಬಳಸ್ಕೋಬೇಕು, ಹೇಗೆ ಉಳಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ನಮಗೆ. ಸವಿತಾ, ಆ ಸರ್ವ ಪ್ರೇರಕನಾದ ಭಗವಂತ ಸವೀಮನೆ ಸೃಷ್ಟಿಯಲ್ಲಿ ಈ ಲೋಕವನ್ನ ಅಕ್ತುಬಿಹಿ ಸ್ಫುಟ ಲಕ್ಷಣಗಳಿಂದ ವಿವರಿಸ್ಬಿಟ್ಟಿದ್ದಾನೆ. ನಿವೇಶನ್ ಅಂದ್ರೆ ನೆಲೆಗೊಳಿಸಿದ್ದಾನೆ. ಹಾಗಾಗಿ ಅವನನ್ನು ಅದನ್ನು ಉತ್ಪಾದಿಸುತ್ತಾ ತನ್ನ ಉತ್ಪಾದನಾ ಸಾಮರ್ಥ್ಯಗಳನ್ನ ವ್ಯಕ್ತಪಡಿಸಿದ್ದಾನೆ. ಯಾವುದರ ಮೂಲಕ? ವೇದ ಮಂತ್ರಗಳ ಮೂಲಕ. ಅಂದ್ರೆ ಇದು ಬುದ್ಧಿಗಮ್ಯವಾದಂತಹ ಘೋಷಣೆ. ಶಾಸನಗಳನ್ನೇ ಹೇಳ್ದೇನೆ, ರೂಲ್ಸ್ಗಳನ್ನೇ ಹೇಳ್ದೇನೆ ಯಾವನಾದ್ರೂ ಶಿಕ್ಷೆ ಪ್ರಕಟಿಸ್ತಾನ? ಯಾರು ರಾಜ ಆಗ್ಲಿ ಅಥವಾ ಆಡಳಿತಗಾರ ಆಗ್ಲಿ. ಈಗ ನಮಗೂ ಸಂವಿಧಾನ ಅಂತ ಇದೆಯಪ್ಪ, ಇನ್ನೂ ಅಷ್ಟು ಬೇಕಾದಷ್ಟು ಕಾನೂನುಗಳಿದೆ, ಎಲ್ಲ ನಾವು ಪಾಲಿಸ್ತಾ ಇದೀವಲ್ಲ, ಅದೆಲ್ಲ ಗೊತ್ತಿದೆಯಲ್ಲ ನಮಗೆ. ಅದು ಗೊತ್ತಿರೋದ್ರಿಂದ ಜೀವನದಲ್ಲಿ ಹೀಗಿರ್ಬೇಕು ಅಂತ ಹೇಳಿ ಅಂತ. ಹಾಗಾಗಿ ನಮಗದೆಲ್ಲ ಗೊತ್ತಾಗತ್ತೆ ನಮಗೆ. ಅಂದ್ರೆ ಆ ತರಹ ನಮ್ಮ ಜೀವನವನ್ನ ಮಾಡಬೇಕು ಅಂತ ಅನ್ನುವಂಥದ್ದು. ಸೃಷ್ಟಿಯನ್ನು ನೋಡಿದ್ರೆ ಬೇಕಾದಷ್ಟು ಗೊತ್ತಾಗುತ್ತೆ. ಸೃಷ್ಟಿಯನ್ನು ನೋಡಿ ಕಲಿಯುವಂಥದ್ದು ಬೇಕಾದಷ್ಟಿದೆ. ಹಕ್ಕಿ ಹಾರ್ತಾ ಇರೋದನ್ನು ನೋಡಿ ವಿಮಾನವನ್ನು ಮಾಡ್ದ ಮಾನವ.
ಒಂದು ಮೊಟ್ಟೆ ಮೇಲೆ 50 kg ತೂಕವನ್ನ ಹಾಕ್ಬೋದು ಉದ್ದುದ್ದಕ್ಕಿಟ್ರೆ. ಅಂದ್ರೆ ಆ ಶೆಲ್ ಇದೆಯಲ್ಲ, ಒಂದು ಮಿಲಿಮೀಟರ್ ಥಿಕ್ನೆಸ್, ಅದನ್ನು ನೋಡಿ. ಶೆಲ್ ರೂಫ್, ಪ್ಲೇಟ್ ರೂಫ್ ಅಂತಂದ್ರೆ ಕಾಲಮ್ಗಳು ದೂರ ದೂರ, ಕಂಬಗಳು ದೂರ ದೂರ ಇದ್ದು ದೊಡ್ಡ ಒಂದು ಛಾವಣಿ ಮಾಡಬೇಕು, ರೂಫ್ ಮಾಡಬೇಕು ಅಂದ್ರೆ ಆ ಥರದ್ರಲ್ಲಿ ಮಾಡ್ಕೊಂಡ. ಪ್ರಕೃತಿಯಿಂದ ಕಲಿಬೇಕಾದ್ದು ಬೇಕಾದಷ್ಟಿದೆ. ಅಂದ್ರೆ ಭಗವಂತನ ರಚನೆಯನ್ನು ನೋಡಿ ನಾವು ನಮ್ಮ ಅನುಕೂಲಕ್ಕೆ ಮಾಡ್ಕೋಬಹುದಾದಂಥದ್ದು ಇತ್ತು ಅಂತಂದ್ರೆ ಇನ್ನು ಜೀವನ ವಿಧಾನವನ್ನ ರೂಪಿಸ್ಕೊಳ್ಳಕ್ಕಾಗಲ್ವಾ? ಪ್ರಾಣಿಗಳಿಂದ ಬೇಕಷ್ಟು ಕಲಿತೇವೆ. ಸ್ವಾಭಾವಿಕ ಜ್ಞಾನ ಅವಕ್ಕಿರೋದು. ಅವು ಅದನ್ನ ಮೀರಿ ಯಾವತ್ತೂ ಕೆಲಸ ಮಾಡೋದಿಲ್ಲ. ಆದ್ರೆ ಮಾನವ ಏನೇನ್ ಬೇಕಾದ್ರೂ ಮಾಡ್ತಾನೆ. ಆದ್ರೆ ಅದೇ ತರ ಸ್ವಾಭಾವಿಕ ಜ್ಞಾನ ಇರುವಾಗ ನಮ್ದು ನೈಮಿತ್ತಿಕ ಜ್ಞಾನ, ಪ್ರಶ್ನೆಯನ್ನ ಕೇಳಿ ಪರಿಹಾರವನ್ನು, ಯಾಕೆ ಹೀಗೆ, ಇದು ಹೀಗೆ ಯಾಕಿರ್ಬೇಕು ಅಂತ ಕೇಳಿ ಪರಿಹಾರವನ್ನ ಕಂಡುಕೊಳ್ಬಹುದು. ಹಾಗಿದ್ದ ಮೇಲೆ ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ತಿಳುವಳಿಕೆಯನ್ನ ಪಡೆದು ಅದರಂತೆ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದು ನಮಗೆ ಕಷ್ಟವೇ ಆಗಲ್ಲ. ಹಾಗಾಗಿ ಈ ವೇದವಾಣಿನ, ಅದರಲ್ಲೂ ಈ ವೇದಗಳನ್ನು ನಮ್ಮ ಋಷಿ ಮುನಿಗಳು ಕಂಡುಕೊಂಡಿದ್ದಾರೆ. ದ್ರಷ್ಟಾರರು ಅಂತ ಹೇಳಿ ಅಂತ ಬೇಕಾದಷ್ಟು ಮಂತ್ರಗಳಿದೆ. ಪೃಥ್ವಿ ಮಾ ಹಿಂಸಿ ಹಿ ಅಂತ ಇದೆಯಪ್ಪ. ಪೃಥ್ವಿಯನ್ನು ಹಿಂಸಿಸಬೇಡ, ರಾಷ್ಟ್ರಂ ಸುವೀರಂ ವರ್ಧಯಾಮಿ, ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟುತ್ತೇನೆ, ಸಾವನುತೆ ಜನೇಚಿತು, ಅವಳು ತನ್ನ ಗಂಡನನ್ನು ಆರಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆ. ಈ ಥರದ್ದು ಬೇಕಾದಷ್ಟು ಮಂತ್ರಗಳು. ಇವೆಲ್ಲ ನಾವು ತಿಳ್ಕೊಂತು ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಸೂತ್ರಗಳು. ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಬಾಳ್ಗೆ ಸಲ್ಲುವ ತತ್ವ ಅಂತ ಏನೇನು ಕೊಟ್ಟಿದಾರೋ ಅದೇ ತರಹದ್ದು ಸಾವಿರಾರು ಮಂತ್ರ ಇದೆ. ಅವಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ನಮ್ಮ ಸ್ವಸ್ಥ ಸಮಾಜ ಆಗತ್ತೆ, ನಮ್ಮ ಸಮಾಜ ತುಂಬಾ ಚೆನ್ನಾಗಿರುತ್ತೆ ಅಂತ. ಆಯ್ತಪ್ಪ, ಭಗವಂತನ ನಿರ್ಣಯ, ಅವನ ಶಿಕ್ಷೆ ಅದರ ಪ್ರಕಾರ, ಕರ್ಮ ಸಿದ್ಧಾಂತದ ಪ್ರಕಾರ ಆಗತ್ತೆ ಅಂತಂದ್ರೆ ಒಂದು ಉದಾಹರಣೆಯನ್ನ, ನಡೆದ ಘಟನೆಯನ್ನ ಕೊಟ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನ್ಸುತ್ತೆ. ಸುಮಾರು ವರ್ಷಗಳ ಹಿಂದೆ ಜಸ್ಟಿಸ್ ರಂಗನಾಥ್ ಶರ್ಮಾ ಅಂತಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಧೀಶರಾಗಿದ್ರು. ಅವರು ಒಂದ್ಸಲ ಒರಿಸ್ಸಾಕ್ಕೆ ಹೋಗಿದ್ರು. ಪೂರಿಯಲ್ಲಿರುವ ಜಗನ್ನಾಥನ ದೇವಸ್ಥಾನಕ್ಕೆ, ಜಗನ್ನಾಥನ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗೆ ಬರ್ತಾ ಇದ್ರು. ಯಾರೋ ರಂಗನಾಥ್ ಬಾಬು ಅಂತ ಕರೆದಂಗಾಯ್ತು. ನೋಡ್ತಾರೆ, ಯಾರು ಗೊತ್ತಾಗ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ನೋಡ್ತಾರೆ, ಇನ್ನೊಂದ್ಸಲ ಕರೀತಾನ ಆ ಮನುಷ್ಯ. ಅವಾಗ ನೋಡಿದ್ರೆ ಒಂದು 4 ಚಕ್ರದ ಒಂದು ಗಾಲಿ ಮಣೆ ಒಂದು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಬ್ಬ ಕುಷ್ಠರೋಗಿ ಕೂತಿಯಾನೆ, ಅವನು ಕೂಗ್ತಾ ಇದ್ದಾನೆ. ಏನಪ್ಪಾ ನನ್ನ ಹೆಸರು ಕರಿತಾ ಇದಾರಲ್ಲ, ನಾನು ಮುಖ್ಯ ನ್ಯಾಯಾಧೀಶ, ಇಲ್ಲಿ ಯಾರು ಇರ್ತಾರೆ ಅಂತ ಆಶ್ಚರ್ಯ ಆದ್ರೆ ನೋಡಿದ್ರೆ ಈ ಮನುಷ್ಯ. ಯಾರಪ್ಪ ನೀನು ಅಂತ ಕೇಳಿದ್ರು. ನಂಗೆ ಗೊತ್ತಾಗ್ಲಿಲ್ವ ಸಮಯ, ನನ್ ಗುರುತು ಗೊತ್ತಾಗ್ಲಿಲ್ವ ಅಂತ. ಅವನು ಕುಷ್ಠರೋಗಿ ಆಗಿದ್ದ, ಏನೇನೋ ಅಂಗಗಳು ಉನ್ನತೆ ಇತ್ತು, ಗೊತ್ತಾಗ್ಲಿಲ್ಲ ಇವ್ರಿಗೂ. ನಾನು ನಿಮ್ಮ ಕ್ಲೈಂಟ್ ಆಗಿದ್ದೆ, ನೀವು ಹೈಕೋರ್ಟ್ ಜಡ್ಜ್ ಆಗಿದ್ರಲ್ಲ ಅವಾಗ. ನಾನು ನಟೋರಿಯಸ್ ಕುಲಿಯಾ ಡಾಕು ಅಂತ ಹೇಳಿ ಅಂತ, ನಾನು ಎಷ್ಟೋ ಒಂದು ಕೆಲಸಗಳನ್ನೆಲ್ಲ, ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿದ್ದೆ. ನಾನು ದರೋಡೆ ಮಾಡಿದ್ದೆ, ಮರ್ಡರ್ ಮಾಡಿದ್ದೆ, ಅದರಲ್ಲೆಲ್ಲ ಮಾಡಿದ್ದೆ. ನೀವು ನನ್ನನ್ನು ಬಿಡುಗಡೆಗೊಳಿಸಿದ್ರಿ, ಯಾವುದೇ ಶಿಕ್ಷೆನೂ ಆಗಲಿಲ್ಲ, ನಾನು ಫ್ರೀಯಾಗಿ ಹೊಟ್ಟೋದೆ, ನಂಗೆ ಯಾವುದು ಪನಿಷ್ಮೆಂಟೇ ಆಗಲಿಲ್ಲ ಅಂತ. ಆಮೇಲೆ ಮತ್ತೆ ಹೇಳ್ತಾನ ಅವನು, ಕೋರ್ಟ್ ಏನೋ ನನ್ನನ್ನು ಬಿಟ್ಬಿಡ್ತು, ಆದರೆ ಮೇಲೊಬ್ಬ ಭಗವಂತ ಇದಾನಲ್ಲ, ಅವನ ಕೋರ್ಟ್ ನ್ಯಾಯಾಧೀಶ ಇದಾನಲ್ಲ, ನಾನು ಮಾಡಿದ ಕೃತ್ಯಗಳು ಅನೂನಂ ಪಾತ್ರಂ ನಿಹಿತಂ ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ. ಆ ಭಗವಂತನ ನಾನು ಮಾಡಿದಂತಹ ಅಡಿಗೆ ಅಲ್ಲೇ ಇದೆ, ನನಗೆ ತಿನ್ನಿಸ್ತಾ ಇದೆ. ಈಗ ಏನು ಅಂತಂದ್ರೆ, ನಾನು ಈಗ ಇಂತಹ ರೋಗದಿಂದ ಬಳಲ್ತಾ ಇದ್ದೀನಿ. ಒಂದ್ ದಿವಸ ಊಟ ಸಿಗುತ್ತೆ, ಒಂದ್ ದಿವಸ ಊಟ ಸಿಗಲ್ಲ. ಆ ಭಗವಂತನ ನ್ಯಾಯಾಲಯದಲ್ಲಿ ಒಂದು ಚೂರು ವ್ಯತ್ಯಾಸ ಆಗಲ್ಲ. ಅದಕ್ಕೆ ಈಗ ನಾನು ಮನೆಯಿಂದ ಆಚೆಗೆ ದಬ್ಬಿದ್ದಾರೆ, ಬೀದಿನಲ್ಲಿ ಓಡಾಡ್ಕೊಂಡಿದ್ದೀನಿ, ಈ ತರ ಸಿಕ್ಕಿದ್ದನ್ನು ತಿನ್ಕೊಂಡು ಅಂತ ಹೇಳಿ ಅಂತ. ರಂಗನಾಥ್ ಮಿಶ್ರಾ ಅವ್ರನ್ನ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಸಮಾರಂಭಕ್ಕೆ ಕರೆದಿದ್ರು. ಅವರೇ ಈ ಒಂದು ಘಟನೆಯನ್ನ ಅಲ್ಲಿ ಹೇಳಿದಾರಲ್ಲ, ಈ ತರ ಇದೆ ಅಂತ. ನಾವೇನೋ ಮಾನವ ಕೃತ ಕಾನೂನುಗಳ ಚೌಕಟ್ಟಿನಲ್ಲಿ ಸಾಕ್ಷಿ ಎನ್ನುವುದು ಬೇಕು. ಸಾಕ್ಷಿನೇ ಇಲ್ಲ ಅಂದ್ರೆ ಬಿಡುಗಡೆ ಆಗುತ್ತೆ. ಆದ್ರೆ ಭಗವಂತನಿಗೆ ಅವು ಯಾವ ಬೇಕಿಲ್ಲ. ಅನೂನಂ ಪಾತ್ರಂ ನಿಹಿತಂ ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ. ಇದನ್ನ ತಿಳ್ಕೊಂಡ್ಬಿಡ್ತು ಅಂತಂದ್ರೆ ಅವಾಗ ನಮ್ಮ ಮನಸ್ಸು ಆತ್ಮಸಾಕ್ಷಿ ಹೇಳುತ್ತೆ, ಇಂಥ ಕೆಟ್ಟ ಕೆಲಸ ಮಾಡಬೇಡ ಅಂತ ಎಚ್ಚರಿಸುತ್ತೆ. ಅವಾಗ ಗೊತ್ತಾಗುತ್ತಲ್ವಾ ಅಂತ ಹೇಳಿ ಅಂತ. ಡಿವಿಜಿನೂ ಅಷ್ಟೇ ಒಂದು 5-6 ಕಗ್ಗದಲ್ಲಿ ಇದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ದಂಡ ನಿರ್ಣಯದಿ ನೀಂ ಕ್ಷಮಿಸನಲ್ ನ್ಯಾಯಪತಿ ಹಿಂದಿನ ನಿನ್ನ ಒಳ್ತನವನ್ ಅಂದಿನ ಅಳವನ್ ತಂದೆ ಬಗೆದು ಶಾಸನೋಗ್ರವನಿನಿತು ಕುಂದಿಸಲಕ್ಕಾಗದೇಂ ಅಂತ. ಇಲ್ಲಿ ನಮ್ಮಲ್ಲೊಂದು ವ್ಯವಸ್ಥೆ ಇದೆ. ಏನೋ ಶಿಕ್ಷೆ ಆಗೋಗಿರುತ್ತಪ್ಪ, ಆದ್ರೆ ಅವನು ಅದರಿಂದ ಒಳ್ಳೆಯವನಾಗಿ ಒಳ್ಳೆತನದಿಂದ ಅವನು ಇದ್ದ ಅಂತಂದ್ರೆ ಅವನ ಶಿಕ್ಷೆಯನ್ನು ಕಡಿಮೆ ಮಾಡ್ತಾರೆ, ಬಿಡುಗಡೆಗೊಳಿಸ್ತಾರೆ. ಇಂಥದ್ದೆಲ್ಲ ಇದೆ. ಆದ್ರೆ ಭಗವಂತನ ನ್ಯಾಯಾಲಯದಲ್ಲಿ ಆ ಥರ ಇಲ್ಲ. ಹೇಗೆ ಅಂತಂದ್ರೆ, ಹಾಗಾದ್ರೆ ಹೇಗೆ? ಕಷ್ಟವನ್ನು ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಶಕ್ತಿ ಕೊಡು ಎನಗೆ ರಾಮ ಅಂತಂದಂಗೆ ಅಲ್ಲಿ ಅದು ಇರೋದು.
ಅಂದ್ರೆ ಯಾವುದೋ ಒಂದು ಶಿಕ್ಷೆ ಆಗಿರುತ್ತಲ್ಲ, ಆ ಸಹಿಸುವ ಶಕ್ತಿ ನಮ್ಮಲ್ಲಿ ಜಾಸ್ತಿ ಆಯಿತು ಅಂದ್ರೆ ಎಂತಹ ಶಿಕ್ಷೆ ಆಗಲಿ ನಮಗೆ ಅದನ್ನ ಸಹಿಸಿಕೊಳ್ಳುವಂತ ಶಕ್ತಿ ಬಂದಾಗ ಅದು ನಮಗೇನು ಕಷ್ಟನೇ ಅಂತ ಅನ್ಸಲ್ಲ. ಕಷ್ಟಗಳನ್ನು ಭರಿಸುವಂತಹ ಶಕ್ತಿ ಜಾಸ್ತಿ ಇದ್ರೆ, ಅಧಿಕವಾಗಿದ್ರೆ, ಕಷ್ಟಗಳಿಂದ ಉಂಟಾಗುವ ನೋವಿನ ತೀವ್ರತೆ ಕಡಿಮೆ ಆಗುತ್ತೆ. ಶಕ್ತಿ ಕಡಿಮೆ ಇದ್ದಲ್ಲಿ ನೋವು ಅಧಿಕವಾಗತ್ತೆ. ಇದೇ ವ್ಯತ್ಯಾಸ ಈ ಕಗ್ಗದಲ್ಲಿ ಹೇಳಿರೋದು ಅಂತ. ತಕ್ಕಡಿಯ ದೈವ ಪಿಡಿದೊಂದು ತಟ್ಟೆಯಲ್ಲಿ ಒಕ್ಕುವುದೇ ಬಿಡದೆ ಜೀವಿಯ ಪಾಪಚಯವ, ಇಕ್ಕುವುದು ಸುಕೃತಗಳನ್ನು ಇನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ ಅಂತಾರೆ. ಭಗವಂತ ಒಂದು ತಕ್ಕಡಿ ಇಟ್ಕೊಂಡಿರ್ತಾನಂತೆ. ಎಂತಹ ಒಂದು ಕಲ್ಪನೆ ನೋಡಿ. ನಿಜವಾಗ್ಲೂ ಡಿ ವಿ ಜಿ ಅವರು ಯಾವ್ಯಾವ ತರದಲ್ಲಿ ನಮಗೆ ಒಂದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಒಂದು ವಿಷಯವನ್ನು ಮನದಟ್ಟು ಮಾಡ್ತಾರೆ ಅಂತ. ತಕ್ಕಡಿ ಹಿಡ್ಕೊಂಡು ಒಂದರಲ್ಲಿ ಪಾಪಚಯವನ್ನ, ಇನ್ನೊಂದರಲ್ಲಿ ಒಳ್ಳೆ ಸುಕೃತಗಳನ್ನ ಹಾಕ್ತಾನಂತೆ, ತೂಕ ಹಾಕ್ತಿರ್ತಾನೆ, ಯಾವುದು ಕೆಳಕ್ಕೆ ಹೋಗುತ್ತೆ ಯಾವುದು ಮೇಲಿರುತ್ತೆ ಅಂತ ಹೇಳಿ. ಅಂತ ಭಕ್ತಿ ಪಶ್ಚಾತ್ತಾಪ ಪಡ್ತಾನಲ್ಲ, ನಾನಿಂತ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ಅಂತ, ಅಷ್ಟೇ ಸಾಕು. ಆ ಪಶ್ಚಾತ್ತಾಪ ಪಡೋದ್ರಿಂದ ಒಳ್ಳೆ ಕೆಲಸಗಳನ್ನು ತಾನು ಮಾಡ್ತಾನೆ. ಅದೇ ಅವನ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸ, ವ್ಯಕ್ತಿತ್ವದ ಒಂದು ಇದೊಂಥರ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುವಂಥದ್ದು ಹೇಳ್ತಾರೆ ಅಂತ ಹೇಳಿ. ಅಂತ ಅಂದ್ರೆ ಈ ದೈವ ಅಂದ್ರೆ ಯಾರು? ನಮ್ಮ ಅಂತರಂಗ, ನಮ್ಮ ಆತ್ಮಸಾಕ್ಷಿ. ಅದು ಹೇಳ್ತಾ ಇರುತ್ತದು, ಮಾಡಿ ಎಂತಹ ಕೆಲಸ ಮಾಡುವಾಗಲೂ ಹೇಳ್ತಾ ಇರುತ್ತೆ. ಆದ್ರೆ ಅದನ್ನ ಮೀರಿ ನಡಿತೀವಲ್ಲ, ಆಗ ಒದ್ದಾಡಬೇಕಾಗತ್ತೆ ಅಂತ ಹೇಳಿ. ಅಂತ ಇನ್ನೂ ಒಂದಷ್ಟು ಕಗ್ಗಗಳೆಲ್ಲ ಇದೆ. ಅಂದ್ರೆ ಈ ಒಂದು ಆತ್ಮಾವಲೋಕನವನ್ನ ನಾವು ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಬಹಳಷ್ಟು ಜನರಿಗೆ ಒದ್ದಾಟ ತಾನ ಕಮ್ಮಿ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದಾದ್ರಿಂದ ನಾನು ರಾತ್ರಿ ಮಲಗುವವರೆಗೆ ಏನೇನು ಕೆಲಸ ಮಾಡಿದೆ ಅಂತ ಆತ್ಮಾವಲೋಕನವನ್ನು ಮಾಡ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ಎಲ್ಲರೂ ಸ್ವಸ್ಥ ಸಮಾಜಕ್ಕೆ ಆಗೋಗ್ತಾರೆ. ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯವಿನಿತು ಎನ್ನುವಿರೆ ಸೇರೆ ಪಶ್ಚಾತ್ತಾಪ ಅದರೊಡನೆ ದಾರುಣದ ಕರ್ಮ ನಿಯತ ಇನಿತಿನಿತು ಶಿಥಿಲಿಪುದು ಕಾರುಣ್ಯದಿಂದ ದೈವ ಮಂಕುತಿಮ್ಮ ಅಂತಾರೆ. ಅಂದ್ರೆ ನಾವು ಏನೋ ಮಾಡ್ಬಿಟ್ಟಿರ್ತೀವಿ, ಕೆಲವು ಸಲ ಗೊತ್ತಿರಲ್ಲ, ಕೆಲವು ಸಲ ಗೊತ್ತಾಗಿರುತ್ತೆ. ಆದ್ರೆ ಗೊತ್ತಿಲ್ಲದೇನೆ ಮಾಡಿದ್ದಕ್ಕೂ ಕರ್ಮ ಸಿದ್ಧಾಂತದಲ್ಲಿ ಶಿಕ್ಷೆ ಇದೆ. ಅದರಿಂದ ತಿಳುವಳಿಕೆಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ. ಅಂತ ಅದ್ರ ಜೊತೆ ಪಶ್ಚಾತ್ತಾಪ ಅದ್ರ ಜೊತೆ ಸೇರ್ಕೊಂಡ್ಬಿಡ್ತು ಅಂತಂದ್ರೆ ಇನ್ನೂ ಮಾನವ ತುಂಬಾ ಚೆನ್ನಾಗಾಗ್ತಾನೆ ಅಂತ. ದೈವ ಕರುಣೆಯಿಂದ ಒಂದು ಸ್ವಲ್ಪ ಸಹಿಸುವ ಶಕ್ತಿಯನ್ನು ಜಾಸ್ತಿ ಕೊಡುತ್ತೆ. ಅದಕ್ಕೆ ಪ್ರಾಚೀನ ಪ್ರಸಾದ ಅಂತ ಡಿ ವಿ ಜಿ ಕರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಾಚೀನ ಯಾವ ಕಾಲದಿಂದಲೋ ಇದೆ ಅಂತ ಹೇಳಿ. ಅಂತ ಅಕಸ್ಮಾತ್ ಏನಾದ್ರೂ ಈ ತರ ಕಾರುಣ್ಯ ದೈವ ಶಿಥಿಲಿಪುದು ಅಂತಂದ್ರೆ ಭಗವಂತನೇ ಕಮ್ಮಿ ಮಾಡ್ಬಿಟ್ರೆ ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ ಅಂತ ಹೇಳದಂತಹ ವೇದ ಮಂತ್ರ ಕರ್ತ ಎಲ್ಲಿ ಬಂತು? ಅದರಿಂದ ಮಾನವನ ನ್ಯಾಯಾಲಯದಲ್ಲಿ ಏನೇನಾದ್ರೂ ನಡೀಬಹುದು, ಆದ್ರೆ ಭಗವಂತನ ನ್ಯಾಯಾಲಯದಲ್ಲಿ ಯಾವ ಥರದ್ದಿರಲೇ ಇಲ್ಲ. ಹೊದ್ದೆ ಹರಿಯಲಿ ಬೇಕು ಕರ್ಮಶೇಷದ ಘಟವ, ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ ಅಂತಂದ್ರು. ಏನೇ ಮಾಡಿದ್ರು ಅದನ್ನ ಅನುಭವಿಸಿಯೇ ತೀರ್ಬೇಕು. ಯಾವುದು ಏನು ಮಾಡಿದ್ರು ಸಾಧ್ಯವೇ ಇಲ್ಲ ಅಂತ ಅನ್ನೋದು ಬುದ್ಧಿ ನುಡಿ ಸೈರಣೆ. ಅದಕ್ಕೇನಾಯ್ತು, ಅಲ್ಲಿಗೆ ಎಲ್ಲವನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ಬಿಡ್ತು ಅಂತಂದ್ರೆ ತಪ್ಪು ಮಾಡುವಂತಹ ಅವಶ್ಯಕತೆಯೇ ಬರೋದಿಲ್ಲ ಅಂತ. ನೀತಿ ನಿರ್ಣಯ ಹೇಗೆ ಅಂತಂದ್ರೆ ಎಲ್ಲದಕ್ಕೂ ಪರಿಹಾರ ಇದೆ. ಮತ್ತೆ ವೇದ ಮಂತ್ರದಲ್ಲಿ ಅದೇ ಈಶಾವಾಸ್ಯ ಉಪನಿಷತ್ತಲ್ಲಿ ನ ಕರ್ಮ ಲಿಪ್ಯತೆ ನರೆ ಅಂತಿದೆ. 40ನೇ ಅಧ್ಯಾಯದಲ್ಲಿ 2ನೇ ಮಂತ್ರ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೆ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ಕರ್ಮ ಲಿಪ್ಯತೆ ನರೆ. ಯಾವ ಕೆಲಸವನ್ನ ಮಾಡಿದರೆ ಕರ್ಮಫಲ ನಮಗೆ ಅಂಟುವುದಿಲ್ಲ ಅಂತ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಎಂತಹ ಕೆಲಸವನ್ನು ಮಾಡಬೇಕು? ಸ್ವಾರ್ಥವನ್ನ ಬಿಟ್ಟು ಸಮಷ್ಟಿಯ ಕೆಲಸ ಅಂದ್ರೆ ಸಮಾಜಕ್ಕೆ ಬೇಕಾದಂತಹ ಕೆಲಸಗಳನ್ನ ನಾವು ಮಾಡಿದರೆ ಅವಾಗ ಕರ್ಮ ಅಂಟುವುದಿಲ್ಲ. ನೋಡಿ ಯಾವ ತರ ಯೋಚನೆ ಮಾಡಿ ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೆದರ್ಸ್ಲಿಲ್ಲ. ಇದೇ ವೇದ ಮಂತ್ರದಲ್ಲಿ ಹೇಳುತ್ತೆ, ನ ಕರ್ಮ ಲಿಪ್ಯತೆ ನರೇ. ಎಲ್ಲರಿಗೂ ಉಪಯೋಗವಾಗುವಂತಹ ಕೆಲಸವನ್ನ ಪ್ರತ್ಯೇಕವಾಗಿ ನನಗೋಸ್ಕರ ಮಾಡ್ಕೋತೀನಿ ಅಂತಲ್ಲ, ಇಡೀ ಸಮಾಜ ಮಾಡಿದ್ರೆ ಆ ಸಮಾಜದಲ್ಲಿ ನಾನು ಇದ್ದೀನಿ. ಸಮಾಜವೇ ಉನ್ನತಿಯನ್ನು ಹೊಂದಿದರೆ, ಅಭಿವೃದ್ಧಿಯನ್ನು ಹೊಂದಿದರೆ ನನಗೂ ಅಭಿವೃದ್ಧಿ ಸಿಕ್ಕೇ ಸಿಗುತ್ತೆ ಅಂತ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥವಾಗಿ ಸಮಷ್ಟಿಯ ಎಲ್ಲರಿಗೂ ಬೇಕಾಗುವಂತಹ ಜನಹಿತ ಕಾರ್ಯಗಳನ್ನು ಮಾಡ್ತು ಅಂತಂದ್ರೆ ನಾವು ಹೆಚ್ಚಿನದಾದಂತಹ ಒಂದು ಮಟ್ಟದಲ್ಲಿ ಇರ್ತೀವಿ. ನ ಲಿಪ್ಯತೆ ನೆರೆ, ನ ಕರ್ಮ ಲಿಪ್ಯತೆ ನೆರೆ. ಹೀಗಾಗಿ ಏತತ್ ಪಕ್ವಾರಂ ಪಕ್ವಹ ಪುನರಾವಿಶಾತಿಯಿಂದ ನ ಕರ್ಮ ಲಿಪ್ಯತೆ ನೆರೆಯವರೆಗೆ ಇಷ್ಟು ದೂರವರೆಗೆ ನಾವು ಏನೇನೋ ಒಂದಷ್ಟು ವಿಚಾರಗಳನ್ನೆಲ್ಲ ಗಮನಿಸ್ಕೊಂಡು ಬಂದಿದ್ದೀವಿ. ನಮ್ಮ ಜೀವನ ಈ ಥರದಲ್ಲಿ ಇತ್ತು ಅಂತಂದ್ರೆ ನಮ್ಮ ಸಮಾಜ ಸ್ವಸ್ಥವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೀನಿ. ಧನ್ಯವಾದ ಹಾಗೂ ನಮಸ್ಕಾರ.